विद्यार्थियों की सृजनशीलता और वैज्ञानिक दृष्टिकोण का परिचय देते हुए चिकबल्लापुर में केवी इंग्लिश स्कूल में राष्ट्रीय विज्ञान दिवस विज्ञान प्रदर्शनी के साथ उत्साहपूर्वक मनाया गया। 8वीं, 9वीं और 10वीं कक्षा के विद्यार्थियों ने कृत्रिम बुद्धिमत्ता एआई तकनीक का उपयोग कर किसान उपयोगी और जनोपयोगी मॉडल तैयार किए, जिन्होंने सभी का ध्यान आकर्षित किया। कृषि के लिए स्मार्ट उपकरण, दृष्टिहीनों के लिए सहायक ब्लाइंड स्टिक, विद्युत बचत उपकरण, ट्रैफिक समस्या के समाधान सुझाने वाले मॉडल, रॉकेट प्रक्षेपण मॉडल, कच्चे पदार्थों से घरेलू उपयोग की वस्तुओं का निर्माण, जल शुद्धिकरण नियंत्रण तथा वर्षा जल संचयन से संबंधित मॉडलों का प्रदर्शन किया गया। विज्ञान शिक्षिका धनलक्ष्मी ने बताया कि केवी एवं पंचगिरी शिक्षण संस्थाओं के अध्यक्ष केवी नवीन किरण के प्रोत्साहन से विद्यार्थियों को उत्कृष्ट प्रदर्शन करने का अवसर मिला। प्रत्येक छात्र ने स्वयं मॉडल तैयार कर अपनी प्रतिभा का प्रदर्शन किया। विद्यार्थियों की सृजनशीलता में शिक्षकों और अभिभावकों का सहयोग महत्वपूर्ण है। इस अवसर पर केवी एवं पंचगिरी शिक्षण संस्थाओं के अध्यक्ष केवी नवीन किरण, प्राचार्य त्यागराज तथा विद्यालय के शिक्षक एवं कर्मचारी उपस्थित थे। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ. ಹಾಗೆಯೇ ನಮ್ಮ ಕೆವಿ ಇಂಗ್ಲಿಷ್ ಶಾಲೆಯಲ್ಲಿ ನಮ್ಮ ಶ್ರೀ ಕೆವಿ ನವೀನ್ ಕಿರಣ್ ಸರ್ ಅವರು ಮಕ್ಕಳಿಗೆ ಆ ದಿನ ಅನೇಕ ಪ್ರಯೋಗಗಳನ್ನು ಮಾಡಲು ಅವಕಾಶವನ್ನು ನೀಡ್ತಾ ಬಂದಿದ್ದಾರೆ. ಮಕ್ಕಳು ಈ ದಿನ ಅನೇಕ ಪ್ರಯೋಗಗಳನ್ನು ಮಾಡಿ ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸಲು ಈ ಒಂದು ದಿನವನ್ನು ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಾಗಿ ಆಚರಿಸುತ್ತಾ ಬಂದಿದ್ದೇವೆ. ಮಕ್ಕಳು ವಿಜ್ಞಾನದ ಅರಿವು, ಸೂಪರ್ಸ್ಟಿಷಿಯಸ್ ಬಿಲೀಫ್ ಏನಿದೆ ಅದೆಲ್ಲ ಹೋಗಲಾಡಿಸಬೇಕು. ಮಕ್ಕಳು ನ್ಯಾಚುರಲ್ ಥಿಂಗ್ಸ್ ಏನಿದೆ ಅದರಿಂದ ಉಪಯೋಗಿಸ್ಕೊಂಡು ಹೇಗೆ ಕಸದಿಂದ ರಸವನ್ನು ನಾವು ಮಾಡ್ಬೋದು ಅಂತ ತೋರಿಸ್ಕೊಳ್ಳೋಕ್ಕೆ ಈ ಒಂದು ಅವಕಾಶವನ್ನು ಮಕ್ಕಳಿಗೆ ಕಲ್ಪಿಸ್ತಾ ಇದ್ದಾರೆ. ಸೊ ಅವರಿಗೆ ನಾವು ಈ ಒಂದು ವೇದಿಕೆ ಮುಖಾಂತರ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಭಿನಂದನೆ. ಇವತ್ತಿನ ಒಂದು ಇವೆಂಟಲ್ಲಿ 3ನೇ ತರಗತಿಯಿಂದ 9ನೇ ತರಗತಿಯ ಮಕ್ಕಳಿಗೆ ಈ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ಮಕ್ಕಳು ಸ್ವತಃ ಅವರೇ ಮನೆಯಲ್ಲಿ ಯೂಸ್ ಮಾಡ್ತಾರೋ ಆ ಟಿಪ್ಸ್ನ ಯೂಸ್ ಮಾಡಿ ಬಹಳ ಸುಲಭವಾಗಿ, ಸಿಂಪಲ್ ಆಗಿ ಅದನ್ನು ಮಕ್ಕಳಿಗೆ, ಬೇರೆಯವರಿಗೆ ಅದನ್ನು ತಿಳಿಸ್ಕೊಳ್ತಾ ಇದ್ದಾರೆ. ನಾವು ಕ್ಲಾಸಲ್ಲಿ ಪಾಠ ಮಾಡೋದು ಬೇರೆ, ಆದರೆ ಪ್ರಾಕ್ಟಿಕಲ್ ಆಗಿ ಅದನ್ನು ಮಕ್ಕಳಿಗೆ ನೋಡಿದ್ರೆ ಜಾಸ್ತಿ ಒಂದು ಅರಿವು ಮೂಡುತ್ತೆ. ಅದಕ್ಕೋಸ್ಕರ ನಮ್ಮ ಪ್ರಿನ್ಸಿಪಲ್ರಾದ ತ್ಯಾಗರಾಜ್ರವರು ಹಾಗೂ ಹೆಡ್ ಮಾಸ್ಟರ್ ಗಿರೀಶ್ ಸರ್ ಅವರು ಇದಕ್ಕೆ ನಮಗೆ ಜಾಸ್ತಿ ಹೆಚ್ಚಿನ ಸಪೋರ್ಟ್ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಈ ಒಂದು ವೇದಿಕೆ